ಮಾಡ್ತಾ ಇದ್ದೇನೆ. ಅಮ್ಮ ಬಾಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂಜುಮನೆ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಅಧಿಕಾರ ಸ್ವೀಕಾರ ಹಾಗೂ ಮಳಿಗೆಗಳ ಕಾಂಪ್ಲೆಕ್ಸ್ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವು उद्घाटन करते थे प्रेस लगे والذين يبيتون لربهم سجدا وقياما والذين يقولون ربنا اصرف عنا عذاب جهنم إن عذابها فقوا لم يسرفوا ولم يقتروا لم يسرفوا صدق الله العظيم. ಧನ್ಯವಾದಗಳು. ಕಿರಾಪಟ್ಟಣ ಮಾಡಿರ್ತಕ್ಕಂಥ ಕುಮಾರ್ ಮೊಹಮ್ಮದ್ ಸಲೀಮ್ಗೆ ಈಗ ಹಂಪಟ್ಟಣ ಮಾರ್ಚ್ 15 ನಾಗಪಟ್ಟಣ ಮುಸ್ತಫಾ ಇದ್ದಾರೆ. हजरत की लचक गए आलम को जिया ओ मेरा नबी गए अल्लाह का फरमान नशरह लक क्या क्या नए अल्फाज कर्नाटकದ ಸರ್ಕಾರದ ಮಂತ್ರಿಗಳಾದ ಮತ್ತು ಚೇಕಾ ಮತಕ್ಷೇತ್ರದ ಶಾಸಕಿಗಳಾದ ಶ್ರೀಮತಿ ಉಮಾ ಮೌಲಾನಾ ಅಬುಶಮಾ ಇವರು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ರಾಜೀವ್ ಅಮ್ರಿ ಇವರು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಬಸವರಾಜ್ ಕೊಳ್ಳೂರ್ ಸರ್ ಇವರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅಬೂಬಕರ್ ಮಂಟೂರ್ ಮಲಿಕ್ ಮುಜಾವರ್ ಇರಲಿಲ್ಲ. ಈ ಒಂದು ಬನಾಟಿ ನಗರದ ಎಲ್ಲರ ಪರಿಶ್ರಮದಿಂದ ಪ್ರಯತ್ನದಿಂದ ಈ ವರ್ಷ ಈ ಒಂದು ನಗರದಲ್ಲಿ ಅಂಜುಮನೆ ಇಸ್ಲಾಂ ಕಮಿಟಿಯ ಒಂದು ರಚನೆಯಾಗಿದ್ದು ಈ ಒಂದು ಉದ್ಘಾಟನೆಯನ್ನ ಸಸಿಗೆ ನೀರು ಹಾಕುವುದರ ಮೂಲಕ ಎಲ್ಲ ಗಣ್ಯಮಾನ್ಯರು ಈ ಒಂದು ಅಂಜುಮನ್ ಇಸ್ಲಾಂ ಕಮಿಟಿಯನ್ನ ಉದ್ಘಾಟಿಸ್ತಾ ಇದ್ದಾರೆ. इस जलसे का इफ्तिताह पौधे को पानी देने के जरिए किया जा रहा है। तमाम हजरात से दरख्वास्त है कि वो तालियों के जरिए पानी देने वाले हजरात की हौसला अफजाई करें। तालियों के जरिए पानी देने वाले हजरात की हौसला अफजाई की ದಯವಿಟ್ಟು ಎಲ್ಲ ಗಣ್ಯಮಾನ್ಯರು ಸಸಿಗೆ ನೀರನ್ನು ಹಾಕುವುದರ ಮೂಲಕ ಈ ಬನಾಟಿ ನಗರದ ಅಂಜುಮನ್ ಇಸ್ಲಾಂ ಕಮಿಟಿಯನ್ನ ಉದ್ಘಾಟಿಸಿದರು. ಆ ಎಲ್ಲ ಮಹಡಿಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಹಾಗೆಯೇ ಈ ಎಲ್ಲ ಗಣ್ಯಮಾನ್ಯರು ಈ ಒಂದು ಅಂಜುಮನ್ ಇಸ್ಲಾಂ ಕಮಿಟಿಯ ಕಾಂಪ್ಲೆಕ್ಸ್ಗಳ ಉದ್ಘಾಟನೆಯನ್ನು ಕೂಡ ನೆರವೇರಿಸಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೆಯೇ ಮಹಿಳೆಯರಿಗಾಗಿ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆಯೇ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರಗಳನ್ನು ಕೂಡ बुढ़न भाई जमादार कैंची के साथ आ जा रहे हैं। अंदर जाओ तुम।
ಈಗ ಮುಂದೆಯೂ ಕೂಡ ಹಿಂದೆ ನೀಡಿರ್ತಕ್ಕಂಥ ಸಹಕಾರ ಸಹಾಯ ಮುಂದೆಯೂ ಕೂಡ ನೀಡಿ ಈ ಒಂದು ಬನಹಟ್ಟಿ ನಗರದ ಅಂಜುಮನ್ನಿಯ ಇಸ್ಲಾಂ ಕಮಿಟಿಗೆ ಮತ್ತಷ್ಟು ಶಕ್ತಿಯನ್ನು ನೀಡ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ. ಈಗ ಮುಂದೆ ಸನ್ಮಾನವನ್ನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದು ಸೌದಿಯವರು ನೆರವೇರಿಸ್ತಾ ಇದ್ದಾರೆ. ಧನ್ಯವಾದಗಳು. ಈ ಕಮಿಟಿಯ ಅಧಿಕಾರ ಗ್ರಹಣ ಸಮಾರಂಭ ಹಾಗೂ ಮಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಈ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮೌಲಾನಾ ಅಬು ಶಮಾ ರಾಜಿ ಅವರಿಗೆ ನಮಸ್ಕರಿಸಿ ಹಾಗೂ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಸನ್ಮಾನ್ಯ ಶ್ರೀ ಹಾಗೂ ಈ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹಾರೂನ್ ರಶೀದ್ ಸಾಂಗ್ಲಿಕರ್ ಅವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಜನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಅವರೇ, ಹಾಗೂ ನಜೀರ್ ಕಂಗನೋಳಿ ಅವರೇ, ಹಾಗೂ ಮೊಯಿನುದ್ದೀನ್ ನಬಿವಾಲೆ ಅವರೇ, ಹಾಗೂ ಸಮಾಜದ ಹಾಗೂ ಬನಹಟ್ಟಿ ನಗರದ ಎಲ್ಲ ಹಿರಿಯರೇ, ಯುವ ಮಿತ್ರರೇ, ಕಾರ್ಯಕರ್ತರೇ, ಪತ್ರಕರ್ತ ಮಿತ್ರರೇ, ಇವತ್ತು ಕಮಿಟಿ ರಚನೆ ಆಗಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಸುಮಾರು 20-25 ವರ್ಷಗಳವರೆಗೆ ಮನಸ್ತಾಪಗಳಿಂದ ಕಮಿಟಿ ಅರ್ಧ ಕೊಡೋದು, ಅಭಿವೃದ್ಧಿ ಕೆಲಸ ನಿಂತು ಹೋಗಿದೆ. ಅಧಿಕಾರಿಗಳು ಸಿಕ್ಕಾಗ ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋರಲ್ಲ, ನೀವು ಜಗ ಅಂದ್ರೆ ಅವ್ರಿಗೆ ಆರಾಮ ಹೋಗ್ತಾರೆ. ಅಭಿವೃದ್ಧಿ ಕೆಲಸ ಮಾಡುವುದಿಲ್ಲ ಅಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಎಲ್ಲಾ ಭೇದಗಳನ್ನು ಮರೆತು ಒಂದಾಗಿ ನೀವೇನು ಕಮಿಟಿ ರಚನೆ ಮಾಡ್ರಿ, ಎಲ್ಲಾ ಮಸೀದಿಗಳಿಂದ ಒಬ್ರು ಇಬ್ಬರನ್ನು ತೆಗೆದುಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡ್ರಿ. ನಿಮ್ಗೆ ನಾನು ವೈಯಕ್ತಿಕವಾಗಿ ಸಮಾಜಕ್ಕೆ ಅಭಿನಂದನೆ ಹೇಳ್ತೇನೆ. ಇದೇ ಸರ್ಕಾರ ಒಗ್ಗಟ್ಟಿನಿಂದ, ಯಾಕಂದ್ರೆ ನಾನು ಹೊಸದಾಗಿ ಜಮಖಂಡಿ ಶಾಸಕ ಈ ಸಂಘದ ಏನ ಅರ್ಧ ಕೂಡುವ ಕೆಲಸಗಳನ್ನ ವ್ಯವಸ್ಥಿತವಾಗಿ ಸರ್ಕಾರದಿಂದ ಸಹಾಯಧನ ಪಡೆದು ಸನ್ಮಾನ್ಯ ಶ್ರೀ ಸಿದ್ದು ಸೌದಿ ಅವರಿಗೆ ರಾಜು ಗುಲಾಬ್ ಭಂಡಾರಿ ಹಾಗೂ ಮಹಬೂಬ್ ತಾಂಬೂಳೆ ಹಾಗೂ ಈ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಹಾಗೂ ಸಾಂಗ್ಲಿಕರ್ ಅವರು ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಈಗ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಈಗ ಸನ್ಮಾನ್ಯ ಶ್ರೀ ರಾಜೀವ್ ಅಂಬ್ಲಿ ಅವರಿಗೂ ಕೂಡ ಈ ಒಂದು ಸನ್ಮಾನವನ್ನ ನೀಡ್ತಾ ಇದೆ. ನೋಡ್ರಿ ರಾಜು ಅಂಬ್ಲಿ ಅವರಿಗೆ ಸನ್ಮಾನವನ್ನ ನೆರವೇರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸರ್ ಕ್ಯಾಮ್ರಾ ಹಾಗೂ ಮೌಲಾನಾ ಅಬು ಶಮಾ ಕಾಜಿ ಅವರಿಗೆ ರಾಜು ನವಾಬ್ ಹಾಗೂ ಹಜರತ್ ಜಮಾ इधर देखो इधर इधर बोला इधर जरा नीचे मोबाइल इधर देखो यहाँ देखते हैं ಧನ್ಯವಾದಗಳು. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ
ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಿಗೆ, ಈಗ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆನಂದ ಶ್ರೀ ಸಾಂಗ್ಲಿಕರ್ ಅವರಿಗೆ ಸನ್ಮಾನ ನೀಡ್ತಾ ಇದೆ. ಧನ್ಯವಾದಗಳು. ಕರ್ನಾಟಕ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ನಜೀರ್ ಕಂಗನಹಳ್ಳಿ ಅವರಿಗೆ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಮುತ್ತಪ್ಪಣ್ಣ ಕುಮಾರ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಅವರಿಗೆ ಬಸವರಾಜ್ ಕೊಣ್ಣೂರು ಅವರಿಗೆ ಈಗ ರಕ್ತವಿಬರಟಿ ನಗರಸಭೆಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದುಂಡಪ್ಪ, ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದುಂಡಪ್ಪಣ್ಣ ಕರಿಗಾರಿ, ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ರಾಜಶೇಖರ್ ಸೋರ್ಗಾಯಿ ಅವರಿಗೆ, ಹಿರಿಯರು ಆಗಿರ್ತಕ್ಕಂಥ ಸಜ್ಜನಗೌಡ ಪಾಟೀಲ್ ಅವರಿಗೆ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಸನ್ಮಾನವನ್ನು ಬಾಪು ಸಾಹೇಬ್ ಕಂಡಾರಿ ಹಾಗೂ ಮೈಜೂಬ್ ಕಂಡಾರಿ ಅವರು ನೆರವೇರ್ತಾ ಇದ್ದಾರೆ. ಧನ್ಯವಾದಗಳು ಅವರಿಗೆ. ಮಸೂರಿಯವರಿಗೆ ಆರು ದೇವರು ಹಾಗೂ ಆರೀಫ್ ಅತ್ತಾರದಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ. ಧನ್ಯವಾದಗಳು. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಹಾರೂನ್ ದೇವರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ತುಳಸಿಗೇರಿ ಶಿಷ್ಯ ಸಾಹೇಬರು ಬಾಗಲಕೋಟೆ ಅವರಿಗೆ ರಾಜು ನವಾಬ್ ಹಾಗೂ ನಸೀಂ ಮುಖಾಸಿ ಅವರಿಂದ ಸನ್ಮಾನ ಮಾಲಾರ್ಪಣೆ ಹಾಗೂ ಮುಖಾಸಿ ಅವರಿಗೆ ಸನ್ಮಾನವನ್ನು ನೀಡ್ತಾ ಇದೆ. ಅವರಿಗೆ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರು ಹಾಗೂ ಈ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಆನಂದ್ ಸಾಂಗ್ಲಿಕರ್ ಅವರು ಅವರಿಗೆ ಸನ್ಮಾನವನ್ನು ನೀಡಬೇಕಾಗಿ ವಿನಂತಿ. ಕೊಣ್ಣೂರು ವಿಜ್ಞಾನ ಮಹಾವಿದ್ಯಾಲಯವರಿಗೆ ಈಗ ವಿಶೇಷ ಸನ್ಮಾನ. ಅಡಿಷನಲ್ ಮಜೀದ್ ಬನಹಟ್ಟಿ ಇವರಿಂದ ಅಬೂಬಕರ್ ಗಾಡ್ಗೋಲ್ ಅವರು ಕೂಡ ಧನ್ಯವಾದಗಳು. ಕಾರ್ಯದರ್ಶಿ ಮಾಲಾರ್ಪಣೆ.
फंक्शन के मेहमान आप केवल हमारे कर्नाटक में बल्कि हिंदुस्तान में भी पहचाने जाने वाले आपके किरदार के एमएलए मिनिस्टर जो हमारे आपके अबू शमा काजी साहब और हमारे बागलकोट डिस्ट्रिक्ट के लीडर और हमारे बनहट्टी के कांग्रेस ब्लॉक के सदर शंकर नायक, सदर जिला पंचायत कुमार साहब, ರಮಕೋಯಿ ಬನಟ್ಟಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಸೀಂ ಮೊಕಾಶಿ ಅವರಿಗೆ ಹಾಗೂ ನೂತನ ಅಧ್ಯಕ್ಷರಾದ ಅರುಣ್ ಕಾಂಗ್ಲಿಕರ್ ಅವರಿಗೆ ಈಗ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರು ಹಾಗೂ ಅಡಿಸಿಗರ್ ಮಸ್ಜಿದ್ನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಂಜಿತ್ ಬಿಜಾಪುರಿ ಅವರು ಬರೀ ಮೌಲಾನಾ ಜಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಾರೂನ್ ರಶೀದ್ ಸಾಂಗ ಕಮಿಟಿಯ ಉದ್ಘಾಟನೆ ಮಾಡಿರ್ತಕ್ಕಂಥ जन सरकार मंत्रीगणाद काशी साहब, इसी तरीके से हमारे हल्दी नजीर सियासी जिम्मेदार अली जनाब नदीर कंगोली साहब, स्टेज पर बहुत सारे हमारे हजरात बैठे हैं। लेटर दे, इसका एस्टिमेट बनाए, प्लान बनाए। इंशाअल्लाह मैं सदर साहब के साथ मिलकर विकास सौदा माइनॉरिटी ऑफिस तनवीर सेठी साहब के पास मैं आपके जो भी यहाँ पर मैं सदर रहूं ना रहूं, लेकिन मुझे कांग्रेस पार्टी के एतबार से एक माइनॉरिटी का हमारे बड़े भाई का सदर मुझे आ गया, ये मौका मुझे मिला है। तो इंशाअल्लाह मैं कांग्रेस पार्टी के अंदर माइनॉरिटीज के लिए, मुसलमानों की मिल्लत के लिए अभी अभी वो सिलाई की मशीन हमारे जोड़ी निगम साहब नजीब ಮಾಡಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಕಮಿಟಿಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ದೇವತಾ ಒಂದು ನನ್ನ ಮೇಲಿಟ್ಟಂತ ಒಂದು ಪ್ರೀತಿ ನಂಬಿಕೆ ಕಾರಣ ಅಂತ ಹೇಳ್ಕೊಂಡು ಬಹಳಷ್ಟು ನಾನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಿಗೆ ಈಗ ನೂತನ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಹಾರೂನ್ ಕಾಂಗ್ಲಿಕರ್ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹಾರೂನ್ ಕಾಂಗ್ಲಿಕರ್ ಅವರು ಈಗ ಮೈನಾರಿಟಿ ಬ್ಯಾಂಕಿನ ವತಿಯಿಂದ ಸನ್ಮಾನ್ಯ ಶ್ರೀ ಹಾರೂನ್ ಕಾಂಗ್ಲಿಕರ್ ಅವರಿಗೆ ಆ ಬ್ಯಾಂಕಿನ ಉಪಾಧ್ಯಕ್ಷರು ಆದ ಪುಡನ್ ಜಮಾದಾರಿ ಅವರು ಸನ್ಮಾನವನ್ನು ಹಾರೂನ್ ಕಾಂಗ್ಲಿಕರ್ ಅವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಂಖ್ಯಾತ ಸೊಸೈಟಿ ಅವರಿಂದ ಸನ್ಮಾನ್ಯ ರಾಜಕಾರಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರ್ ಸೊಂದಾಯಿ ಅವರಿಗೆ ಮೈನಾರಿಟಿ ಅಲ್ಪಸಂಖ್ಯಾತ ಬ್ಯಾಂಕಿನ ವತಿಯಿಂದ ಸನ್ಮಾನ. ದಯವಿಟ್ಟು ಸನ್ಮಾನ ಕಾರ್ಯಕ್ರಮ ಸ್ಥಗಿತ. ಈಗ ಈ ಕಾರ್ಯಕ್ರಮದ ಕುರಿತ ಮುತ್ತಣ್ಣ ಕುಮಾರ್ ಅವರೇ ಹಾಗೂ ರಬ್ಗಾಯ್ ಬನಾಟಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತ ದುಂಡಾಪನ ಗರಿಗಾರ್ ಅವರೇ, ಅದರ ಜೊತೆಗೆ ಮಳಿಗೆಗಳ ಉದ್ಘಾಟನೆ ಕೂಡ ಮಾನ್ಯ ಸಚಿವರಿಂದ ತಾವು ಮಾಡಿಸಿದ್ರಿ, ಅದು ಕೂಡ ತುಂಬಾ ಸಂತೋಷದ ವಿಷಯ. ಶ್ರೀಮತಿ ಉಮಾಶ್ರೀ ಅವರು ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಒಂದು ಕ್ರಾಂತಿನ ಮಾಡ್ತಾ ಇರುವುದು ತಮ್ಮೆಲ್ಲರಿಗೆ ತಿಳಿದ ವಿಷಯ. ಇಡೀ ಸುಮಾರು 50 ವರ್ಷದಲ್ಲಿ हारून रशीद सांगलीकर निकटपूर्व सिटी अभियंता मल्लिकार्जुन जोशी बोर्ड मौलाना मंजूरी लाल जमादार योनस निकानी सजनसा ಸಾಮಾನ್ಯವಾಗಿ ಉದ್ಘಾಟಕರು ಮೊದಲನೇ ಭಾಷಣ ಉದ್ಘಾಟಕರು ಇರ್ತದೆ. ನಾವು ಉದ್ಘಾಟಕರು ಕೊನೆಯ ಭಾಷಣ ಮಾಡ್ತಾರೆ. ಅವು ನಮ್ಮ ಉದ್ಘಾಟಕರು ಕೊನೆಯ ಭಾಷಣ ಮಾಡೋ ಮತ್ತೆ ನಮ್ಗೆ ಏನೂ ಮಾತಾಡ್ಲಿಕ್ಕೆ ವಿಷಯನೇ ಇರೋದಿಲ್ಲ.
ಎಲ್ಲ ಎಲ್ಲಿಗಾಗಿದ್ದೆಲ್ಲ ಖಾಲಿ ಆಗಿರ್ತದೆ. ಏನು ಉಳಿದಿರ್ತದೆ, ಒಂದು ನೀರು ಉಳಿದಿರ್ತದೆ. ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಭಾರತೀಯರಾಗಿ ಯಾವುದೇ ಧರ್ಮದ ಅಂತರಗಳನ್ನ ಕಾಯ್ದೆ ಪರಸ್ಪರ ಭಾವೈಕ್ಯತೆಯಿಂದ ಕೂಡಿದಂತಹ ಸಹೋದರ ಭಾವತ್ವದಿಂದ ಕೂಡಿದಂತಹ ಭಾರತೀಯರಾಗಿ ನಾವೆಲ್ಲರೂ ಸಹ ಹಿಂದೂ, ಮುಸಲ್ಮಾನ್, ಸಿಖ್, ಪಾರ್ಸಿ, ಜೈನ, ಕ್ರೈಸ್ತ, ಬೌದ್ಧ ಸಂಕಷ್ಟದಿಂದ ಆಗಿನ ಕಾಲದ ಮನುಕುಲವನ್ನ ಬಿಡುಗಡೆ ಮಾಡಲಿಕ್ಕೆ ಬ್ರಿಟಿಷರಿಂದ ಇವರೆಲ್ಲರೂ ಹೋರಾಟ ಮಾಡತಕ್ಕಂಥ ಅವಿಭಾಜ್ಯ ದೇಶದ ಪ್ರಜೆಗಳಾಗಿದ್ದಾರೆ. ರೈತರನ್ನು ಉಳಿಸಿ ಅನಂತರ ಮಕ್ಕಳ ಕೊಟ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗ್ಲಪ್ಪ, ನಮ್ಮ ಮಕ್ಕಳು ಸದೃಢವಾಗಿರ್ಲಿ ಅಂತ ಕೊಡ್ತಾ ಎಲ್ಲಾ ಶಾಲೆಗಳು ಕೊಟ್ಟು, ಅಂದ್ರೆ ರೈತರ ಸಾಲವನ್ನ ಬರೀ ಮಹಿಂದವ್ರಿಗೆ ಆಯ್ತಾ, ಎಲ್ಲರಿಗೂ ಆಯ್ತು. ಎಲ್ಲ ಮೇಲ್ಬಂದವರು, ಅವ್ರು ಬ್ರಾಹ್ಮಣರು ಇರಲಿ, ರೆಡ್ಡಿಯರು ಇರಲಿ, ಪಂಚಮ ಶಾಲೆ ಇರಲಿ, ಗಂಡಸರು ಇರಲಿ, ಯಾರು ಬೇಕಾಗಿರಲಿ, ಮೆಜಾರಿಟಿ ಅವರೇ ಇರೋದು. ಭೂಮಿ ವ್ಯಾಪಾರಕ್ಕೆ ಅವ್ರಿಗೆ ಪುಕ್ಕಟ್ಟೆ 10,000 ರೂಪಾಯಿ ಕೊಡಿ, ವಾಪಸ್ ಕೊಡೋಂಗಿಲ್ಲ. ಅದು HIV ಪೇಷಂಟ್ಗಳಿಗೆ 25,000 50,000 ಲೋನ್ ಕೊಡೋಕೆ ಶುರು ಮಾಡಿ. ಇನ್ನು ಹೇಳ್ತಾ ಹೋದ್ರೆ ಬಹಳಷ್ಟಿಲ್ಲವೇ. ಅವನು ಹೇಳೋದಕ್ಕಿಂತಲೂ ನಾನು ಹೇಳೋದೇನಪ್ಪ, ಅಲ್ಪಸಂಖ್ಯಾತರ ವಿಷಯ ಬಂದಾಗ ನೀವು ಗಮನ ಹರಿಸ್ಬೇಕಿದೆಲ್ಲ, ಹೋಲಿಕೆ ಮಾಡಿ ನೋಡ್ಬೇಕು, ಹೋಲಿಕೆ ಮಾಡಿ ನೋಡ್ಬೇಕು. ನಿಮ್ಮ ಗಡ್ಡ ಮಾಡ್ಕೊಳ್ಳೋದನ್ನು ನಿಮ್ಮ ಓಣ್ಯಾಗ, ಅಲ್ಪಸಂಖ್ಯಾತರ ಓಣ್ಯಾಗ ಸಿಸಿ ರೋಡ್ ಮಾಡ್ಕೊಳ್ಳೋದನ್ನು, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದನ್ನು, ಈಗಾಗಲೇ 50 ಲಕ್ಷ ರೂಪಾಯಿನ ರೇಪರ್ನವ್ರು ಹೋಗ್ಯಾರ, ಹೋಗ್ಯಾರ ಎಲ್ಲ ಗಾಡಿಲಿ ಹೋಗ್ಯಾರ ಬಿಡು. ಅವ್ರು ನಮ್ದು ಬರ್ಕೊಳ್ಳೋಷ್ಟು ಪಾಪ ಅವ್ರಿಗೆ ಅವರು ನ್ಯೂಸ್ ಕಳಿಸ್ಬೇಕೆಲ್ಲ ಹೋಗ್ಬಿಟ್ಟಿರ್ತಾರೆ. 50 ಲಕ್ಷ ರೂಪಾಯಿ ಬಂತು, ಅದು ಎಸ್ಟಿಮೇಷನ್ ಮಾಡಿ ನಮ್ಮ ಲೀಡರ್ಸ್